ಹಾಯ್ ವಿವರ್ಸ್, ಇವತ್ತು ನಾವು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಕೆಲವೊಂದು ಸರಿ ಲಂಚ್ ಬಾಕ್ಸ್ಗೆ ಅಥವಾ ಡಿನ್ನರ್ಗೆ ಇದು ಆದಷ್ಟು ಬೇಗ ಆಗೋಗುತ್ತೆ. ಆ ಕಾರಣಕ್ಕೆ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬೌಲಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಹಿಟ್ಟನ್ನು ನಾದಿ ಇಟ್ಕೊಳ್ಳೋಣ. ಹಿಟ್ಟು ಎಲ್ಲ ನಾದ್ಕೊಂಡು ಆದಮೇಲೆ ಒಂದು ಬಟ್ಟೆನ ಮುಚ್ಚಿ ಅದನ್ನು ಪಕ್ಕಕ್ಕಿಟ್ಟು, ನಾನು ಮುಂಚೆನೇ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಸ್ಪೂನಲ್ಲಿ ಅಥವಾ ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆಗೆ ಒಂದು 5ರಿಂದ 6 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಒಂದು ಅರ್ಧ ಟೀ ಸ್ಪೂನು ಅರಿಶಿನ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನನ್ನು ಈ ರೀತಿ ಕೈಯಿಂದ ತಿಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚು ಕಡಿಮೆ ಹೇಗೆ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ವಿಡಿಯೋ ನಂದು ಸ್ಕಿಪ್ ಆಗಿದೆ. ಏನು ಅಂದರೆ ಸ್ವಲ್ಪ ಆಮ್ಚೂರ್ ಪೌಡ್ರನ್ನು, ಅಂದರೆ ಅರ್ಧ ಸ್ಪೂನು ಆಮ್ಚೂರ್ ಪೌಡ್ರನ್ನು ಹಾಕಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ ನಾವು ಇಟ್ಕೊಂಡ್ರೆ ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ 2 ದಿನದವರೆಗೂ ಇಟ್ಕೋಬೋದು. ಬೇಕು ಅಂದಾಗ ನೀವು ಹಿಟ್ಟನ್ನು ಕಲಿಸ್ಬಿಟ್ಟು ಪರೋಟಾನ ಮಾಡ್ಕೋಬೋದು. ನಾನು ಕಲಸಿಟ್ಟಂಥ ಹಿಟ್ಟಲ್ಲಿ ಈ ರೀತಿ ದೊಡ್ಡ ಗಾತ್ರದ ಉಳ್ಳೆಗಳನ್ನ ಮಾಡಿಕೊಂಡು ಇದನ್ನು ಈ ರೀತಿ ತಟ್ಟಿಬಿಟ್ಟು ಅಥವಾ ಈ ರೀತಿ ಸ್ವಲ್ಪ ಲಟ್ಟಿಸ್ಕೊಂಡು ಇದ್ರ ಒಳಗಡೆ ಮಿಕ್ಸ್ ಮಾಡಿ ಇಟ್ಟಂಥ ಈ ಆಲೂ ಮಿಶ್ರಣನ ತುಂಬ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಈ ಹೋಳಿಗೆಗೆ ಹೂರಣ ತುಂಬ್ತಾರಲ್ವ, ಆ ರೀತಿ ಕೂಡ ಹಾಕಿಬಿಟ್ಟು ಮಾಡ್ಕೋಬೋದು. ಕೆಲವೊಬ್ಬರು ಹೇಳ್ತಾರೆ ಈ ಆಲೂ ಮಿಶ್ರಣ ಲಟ್ಟಿಸ್ತಾ ಇರುವಾಗ ಅಥವಾ ತಟ್ತಾ ಇರುವಾಗ ಹೊರಗಡೆ ಬಂದುಬಿಡತ್ತೆ ಅಂತ. ಅದಕ್ಕೆ ಏನು ಅಂದರೆ ನಾವು ಹಿಟ್ಟಿನ ಪ್ರಮಾಣನ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ಬೇಕಾಗತ್ತೆ. ಈ ರೀತಿ ಒತ್ತಿ ತುಂಬಿದ ಆದಮೇಲೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಈ ರೀತಿ ತೆಗೆದುಬಿಟ್ರೆ ಆಗೋಯ್ತು. ಇದನ್ನು ನೀವು ಕೈಯಿಂದ ತಟ್ಟಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ತಟ್ಕೋಬೋದು. ಬೇಡ ಅನ್ನೋದಾದರೆ ಈ ರೀತಿ ಲಟ್ಟಿಸ್ಕೊಂಡು ನೀವು ಚಪಾತಿ ಥರ ಮಾಡ್ಕೋಬೋದು. ನಿಮಗೆ ಇದು ತೀರಾ ಅಂಟುತ್ತೆ ಆ ಥರ ಅನಿಸಿದರೆ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ಈ ರೀತಿ ಲಟ್ಟಿಸ್ಕೋಬೋದು. ನಾನು ಆಲೂ ಪರೋಟನ ತೀರಾ ದಪ್ಪಗೆ ಮಾಡೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ನಾನು ಆಲೂ ಪರೋಟನ ಲಟ್ಟಿಸ್ಕೊಳ್ತೀನಿ. ತೀರಾ ದಪ್ಪ ಆದರೆ ನಮ್ಮನೇಲಿ ಇಷ್ಟಪಡಲ್ಲ. ಈ ರೀತಿ ತೆಳ್ಳಗೆನೇ ಮಾಡ್ಕೊಳ್ತೀನಿ. ಈಗ ನಾನು ಗ್ಯಾಸ್ ಮೇಲೆ ಹಂಚನ್ನು ಕಾಯೋದಕ್ಕೆ ಇಟ್ಬಿಟ್ಟು ಮಾಡಿ ಇಟ್ಟಂಥ ಈ ಪರೋಟನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೆಣ್ಣೆ ಕೂಡ
ಬಳಸ್ಕೋಬೋದು ಅಥವಾ ತುಪ್ಪ ಕೂಡ ಹಾಕಿ ಬೇಯಿಸ್ಕೋಬೋದು. ನೋಡಿ, ಇನ್ನೊಂದು ಮಾಡಿಕೊಂಡು ನಾನು ಇದು ಯಾವ ರೀತಿ ಮಿಶ್ರಣನ ಹಾಕಿ ಕ್ಲೋಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಒತ್ತಿಬಿಟ್ಟು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ರೆ ನಿಮಗೆ ಈ ಹಾಲು ಮಿಶ್ರಣ ಪೂರ್ತಿಯಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಹಾಗೆ ಇದು ಆ ಕಡೆ ಈ ಕಡೆ ಬರೋದಿಲ್ಲ. ಕೆಲವೊಬ್ಬರು ಈ ರೀತಿ ಮಾಡುವಾಗ ಈ ಹಾಲು ಮಿಶ್ರಣ ಎಲ್ಲ ಹೊರಗಡೆ ಬಂದುಬಿಡತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಹಿಟ್ಟಿನ ಪ್ರಮಾಣನ ಜಾಸ್ತಿ ಆದರೆ ಆ ರೀತಿ ಆಗೋದಿಲ್ಲ. ನಾನು ಇದನ್ನು ಕಲ್ಲ ಮೇಲೆ ಮಾಡ್ತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಮಣೆ ಮೇಲೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಬದಿಲಿ ಈ ರೀತಿ ಚೆನ್ನಾಗಿ ಒತ್ತಿ ಬೇಯಿಸ್ಕೋಬೇಕು. ತೀರಾ ದಪ್ಪ ಆದರೂ ಚೆನ್ನಾಗಿರುತ್ತೆ, ಆದರೆ ಈ ರೀತಿ ತೆಳ್ಳಗಾದರೆ ನಮಗೆ ಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ನಾವು ಬೇಯಿಸ್ಕೋಬೋದು. ಇನ್ನೊಂದನ್ನು ಕೂಡ ನಾನು ನಿಮಗೆ ತವಾ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಸವರಿ ಎರಡೂ ಬದಿಲಿ ಚೆನ್ನಾಗಿ ಎಣ್ಣೆನ ಹಾಕಿ ನಾವು ಬೇಯಿಸ್ಕೋಬೇಕು. ನೀವು ತುಪ್ಪ ಬೆಣ್ಣೆ ಬಳಸೋದಾದರೆ ಇದನ್ನು ಎರಡೂ ಬದಿಯಲ್ಲಿ ಬೇಯಿಸಿಬಿಟ್ಟು ತೆಗೆಯುವಾಗ ತುಪ್ಪ ಅಥವಾ ಬೆಣ್ಣೆನ ಅದಕ್ಕೆ ಸವರ್ಕೋಬೋದು. ಎಣ್ಣೆ ಆಗಿರೋದ್ರಿಂದ ಇದನ್ನು ನಾನು ತವಾ ಮೇಲೆ ಬೇಯ್ತಾ ಇರೋವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಆಲೂ ಪರೋಟನ ಉಪ್ಪಿನಕಾಯಿ ಜೊತೆ ಅಥವಾ ಪಳು ಜೊತೆ ಹಾಗೆ ಸ್ವಲ್ಪ ಮೊಸರು ಜೀರಿಗೆ ಪುಡಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಕೆಲವೊಬ್ಬರು ಚಟ್ನಿಗಳ ಜೊತೆ ಕೂಡ ಇದನ್ನ ಸರ್ವ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಈ ಮೊಸರು ಹಾಗೆ ಜೀರಿಗೆ ಪುಡಿ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾನು ಅದೇ ರೀತಿ ಸರ್ವ್ ಮಾಡ್ತೀನಿ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಅತಿ ಸುಲಭವಾಗಿ ಈ ಆಲೂ ಪರೋಟನ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.